ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ನಾನು ಡಾಕ್ಟರ್ ಪಿ ಅನಂತಕೃಷ್ಣ ಭಟ್, ನಿವೃತ್ತ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕ. ಸುಮಾರು ಅರ್ಧ ಶತಮಾನಕ್ಕಿಂತ ಹೆಚ್ಚು ಭಾರತ ಸಂವಿಧಾನದ ವಿದ್ಯಾರ್ಥಿ ಅಂತಲೇ ನಾನು ಕರೆಸಿಕೊಳ್ಳುತ್ತೇನೆ. ಉಡುಪಿಯ ರಂಜಿನಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಈ ವೇದಿಕೆಯಲ್ಲಿ ನನ್ನ ಅನುಭವ ಮತ್ತು ಅನುಭವಗಳನ್ನು ಭಾರತದ ಸಂವಿಧಾನದ ಬಗ್ಗೆ ಹಂಚಿಕೊಳ್ಳುವಂಥ ಒಂದು ಸಂತೋಷ ನನ್ನ ಪಾಲಿಗೆ. ಬಹಳ ಕಾರ್ಯಕ್ರಮಗಳನ್ನು ಕೊಟ್ಟಂತಹ ರಂಜಿನಿ ಮೆಮೋರಿಯಲ್ ಟ್ರಸ್ಟಿಗೆ ನಾನು ಪ್ರಪ್ರಥಮವಾಗಿ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಪ್ರಾರಂಭಿಸ್ತೇನೆ. ಪ್ರಶ್ನೆ, ಸಂವಿಧಾನ ಅಂತ ನಾವು ಎಲ್ಲ ಕಡೆ ನೋಡ್ತೇವೆ, ಕೇಳ್ತೇವೆ, ಏನು ಅಂತ. ಸುಂದರವಾದಂಥ ಸೌಧಕ್ಕೆ ಅಷ್ಟೇ ಭದ್ರವಾದಂಥ ಒಂದು ಪಂಚಾಂಗ ಬೇಕಾಗ್ತದೆ. ನಾವು ನೋಡೋದು ಮೇಲಿನ ಸೌಧ, ಆದರೆ ಅಡಿಯ ಪಂಚಾಂಗವನ್ನು ನೋಡೋದಿಲ್ಲ. ಅದಿಲ್ಲದೆ ಯಾವುದೇ ಸಂದರ್ಭದಲ್ಲಿ ಆ ಸೌಧ ಕುಸಿದು ಹೋದಿತ್ತು. ಭಾರತದಂತಹ ವಿಶಾಲ ರಾಷ್ಟ್ರ ಬಹುಮುಖ ಪ್ರತಿಭೆಯ ಉತ್ತರದ ಹಿಮಗಿರಿಯಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗಿನ ಭಾಷಾ ವೈವಿಧ್ಯ, ಅಪಾರವಾದಂಥ ಜನಸಾಗರ, ವಿವಿಧ ಮತ ಧರ್ಮಗಳ ಒಂದು ನಾಡು, ಸಾಂಸ್ಕೃತಿಕ ಹಿರಿಮೆಯ ಬೀಡು, ಇದೆಲ್ಲವನ್ನೂ ಕೂಡ ಬರಲಿರುವ ನಾಳೆಗಳಿಗೆ ಅಷ್ಟೇ ಸುಂದರವಾಗಿ ಮುಂದುವರಿಸಿಕೊಂಡು ಹೋಗುವಂಥ ಜವಾಬ್ದಾರಿಯ ಆ ಒಂದು ಬುನಾದಿ ಬಹಳ ಅಗತ್ಯ. ವ್ಯಾಪಾರಕ್ಕಾಗಿ ಬಂದವರು ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಕೊನೆಗೆ ಬಂದವರು ಇಂಗ್ಲೀಷರು. ರಾಬರ್ಟ್ ಕ್ಲೈವ್ನಂತಹ ಒಬ್ಬ ವ್ಯಕ್ತಿ, ಯಕಶ್ಚಿತ್ ವ್ಯಕ್ತಿ, ಒಂದು ಸಣ್ಣ ಕಂಪೆನಿಯ ಮೂಲಕ ಒಂದು ರಾಜ್ಯ ಸ್ಥಾಪನೆಗೆ ಅಡಿಗಲ್ಲು ಹಾಕ್ತಾನೆ. ಇತಿಹಾಸಕಾರರು ಬರೀತಾರೆ, ಅವ ಪ್ಲಾಸಿ ಕದನದಲ್ಲಿ ಗೆದ್ದು ಹೋದಾಗ ಇದ್ದಂಥ 200 ಮಂದಿಯನ್ನು ನೋಡಲಿಕ್ಕೆ 2,000ಕ್ಕಿಂತ ಹೆಚ್ಚು ಜನ ಇದ್ದರು. ಒಂದೊಂದು ಕಲ್ಲನ್ನು ಅವನ ಕಡೆಗೆ ಎಸೆದಿದ್ದರೂ ಕೂಡ ಅಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಅವನ ಸೈನಿಕರು ಅಪ್ಪಚ್ಚೆ ಆಗ್ತಿದ್ರು. ಕಳೆದ ನಿನ್ನೆಗಳ ಬಗ್ಗೆ ನಾವು ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಇತಿಹಾಸವನ್ನು ನಾವು ಬದಲಿಸುವ ಹಾಗಿಲ್ಲ, ಆದರೆ ಬರಲಿರುವ ಭವಿಷ್ಯವನ್ನು ನಾವು ಕಟ್ಟುವ. ಎಷ್ಟೋ ಸಲ ನಾವು ಹೇಳ್ತೇವೆ, ಭಾವನಾತ್ಮಕವಾಗಿ ನಾವು ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಕಷ್ಟಪಟ್ಟೆವು, ತ್ಯಾಗ ಮಾಡಿದೆವು, ಬೆವರು ಸುರಿಸಿದೆವು, ರಕ್ತ ಹರಿಸಿದೆವು, ಜೈಲಿಗೆ ಹೋದೆವು, ಲಾಠಿ ಏಟು ತಿಂದೆವು, ಎಲ್ಲವೂ ಸತ್ಯ. ನಾವು ಯಾಕೆ ಸ್ವಾತಂತ್ರ್ಯವನ್ನು ಕಳ್ಕೊಂಡೆವು, ಯಾಕೆ ನಾವು ಕಳ್ಕೊಂಡೆವು ಅನ್ನುವಂಥ ಪ್ರಶ್ನೆಯನ್ನು ಇತಿಹಾಸಕ್ಕೆ ನಾವು ಮುಖಾಮುಖಿಯಾಗಿ ಕಂಡಾಗ ಆಗ ಅನೇಕ ಸತ್ಯದ ಮುಖಗಳು, ಕಿರಣಗಳು ನಮ್ಮ ಮೇಲೆ ಆಗ್ತದೆ. ಸಂವಿಧಾನಕ್ಕೆ ಪೂರಕವಾಗಿ ಇತಿಹಾಸದ ಒಂದು ರೇಖಾ ವರ್ತುಲದಲ್ಲಿ ನಾನು ಇದನ್ನು ಹೇಳ್ತೇನೆ. ಯಾಕಂದರೆ ಸಂವಿಧಾನ ಒಂದು ಶೂನ್ಯದಿಂದ ಉದಿಸಿ ಬರುವುದಿಲ್ಲ. ಇತಿಹಾಸದ ಏರುಪೇರುಗಳಲ್ಲಿ ಇನ್ಸಿಡೆಂಟಲ್ ಆ್ಯಂಡ್ ಆಕ್ಸಿಡೆಂಟಲ್, ಅದರಿಂದ ಇತಿಹಾಸದ ಗರ್ಭದಿಂದ ಸಂವಿಧಾನ ಉದಿಸಿ ಬರ್ತದೆ. 1947, 1950 ಈ ಘಟನೆಗಳನ್ನು ಪುಂಖಾನುಪುಂಖವಾಗಿ ಹೇಳುವಾಗ ಕಳೆದ ದಿನಗಳಲ್ಲಿ ಆದಂತಹ ಯಾವ ಕಹಿ ಸತ್ಯ, ಕಟು ಸತ್ಯವನ್ನು ನಾವು ಬಿಚ್ಚಿಡಲೇಬೇಕಾಗ್ತದೆ. ಕೆಲವೊಮ್ಮೆ ಮಾತಿದೆ, ಹಿಸ್ಟರಿ ಟೀಚರ್ಸ್ ಓನ್ಲಿ ಒನ್ ಥಿಂಗ್ ದ್ಯಾಟ್ ಫ್ರಮ್ ಹಿಸ್ಟ್ರಿ ವಿ ಹ್ಯಾವ್ ಲರ್ನ್ಡ್ ನಥಿಂಗ್ ಅಂತ. ಇತಿಹಾಸ ಕಲಿಸುವಂಥ ಒಂದೇ ಒಂದು ಪಾಠ ಅಂದರೆ ಇತಿಹಾಸದಿಂದ ನಾವು ಏನನ್ನೂ ಕಲ್ತಿಲ್ಲ ಅಂತ. ಯಾವುದಕ್ಕೆ ಕಡಿಮೆ ಇತ್ತು ನಮ್ಮಲ್ಲಿ? ದೂರದ ಹಡಗಿನಲ್ಲಿ ತಿಂಗಳುಗಟ್ಟಲೆ ಪ್ರಯಾಣ ಮಾಡಿ ಬಂದಂಥ ಹಿಡಿಯಷ್ಟು ಮಂದಿ ವಿಶಾಲವಾದಂಥ ಈ ನಾಡನ್ನು, ಒಂದು ಕಂಪೆನಿ, ಅದು ಕೂಡ ಕ್ಲೈವ್ನಿಂದ ಡಾಲ್ ಹೌಸಿಯವರೆಗೆ ಒಂದು ಕಂಪೆನಿ ಈ ದೇಶವನ್ನು ಆಳಿತಲ್ಲ. ನಮ್ಮಲ್ಲಿರುವಂಥ ಮರಾಠರಿಗೆ, ರಜಪೂತರಿಗೆ, ಎಲ್ಲ ರಾಜ ಮಹಾರಾಜರು ಕೂಡ ಕಂಪೆನಿ ಆಡಳಿತದ ತೆಕ್ಕೆಯಲ್ಲಿ ಯಾಕೆ ಸಿಕ್ಕಿದರು? ಇದು ನಾವು ಬಹಳ ಗಂಭೀರವಾಗಿ ಯಾಕೆ ಕಳ್ಕೊಂಡೆವು ಅಂತ. ಒಂದು
ನಡೆದಂಥ ಘಟನೆಯನ್ನು ಇಲ್ಲಿ ನಾನು ಹೇಳ್ತಾ ಸಂವಿಧಾನಕ್ಕೆ ನಾವು ಇದನ್ನೆಲ್ಲ ಒಂದೊಂದು ಜೋಡಿಸ್ತಾ ಹೋಗ್ತೇವೆ. 1857ರಿಂದ 1947 ಕರೆಕ್ಟಾಗಿ 90 ವರ್ಷಗಳ ಅವಧಿಯಲ್ಲಿ ಬ್ರಿಟಿಷ್ ಗವರ್ಮೆಂಟ್, ಅದರ ಮೊದಲಿನ ಕಾಲಘಟ್ಟದಲ್ಲಿ ಕಂಪೆನಿ, ಇದು ನಮ್ಮ ನಾಡಿದ್ದು. ಅವರು ಲೆಕ್ಕ ಹಾಕಿದರು, ಬಂದದ್ದು ಎಲ್ಲರ ನಂತರ ಆದರೂ ಕೂಡ ಇವರು ಒಬ್ಬರಲ್ಲ ಇದ್ರೆ ಒಬ್ಬರ ಬಲೆಗೆ ಬೀಳ್ತಾರೆ ಈ ರಾಜರೆಲ್ಲ ಅಂತ ಅವರ ಲೆಕ್ಕಾಚಾರ ಓಡಿತ್ತು. ಹಾಗಾದರೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಅವ್ರಿಗೆಲ್ಲ ಅಲ್ಲಲ್ಲೇ ಕೂತ್ಕೊಳಿಸುವ, ನಾವೇ ಶುರು ಮಾಡುವ ಅಂತ ಯೋಚನೆ ಮಾಡಿದ್ದು. ಅಂತೂ ನಡೆದಂಥ ಘಟನೆ ಇಂಗ್ಲೆಂಡ್ನಲ್ಲಿ ನಮ್ಮಲ್ಲಿ ರಿಪಬ್ಲಿಕ್ ಡೇ ಇದ್ದ ಹಾಗೆ ಕೊರೋನೇಷನ್ ಸೆರೆಮನಿ ಅಂತ, ಬಹಳ ವಿಜೃಂಭಣೆಯ ಕೊರೋನೇಷನ್ ಸೆರೆಮನಿ. ಒಂದೊಂದೇ ಬೆಟಾಲಿಯನ್ಸ್ ಬಂದು ಸೆಲೆಕ್ಟ್ ಕೊಡೋದು ರಾಜರಿಗೆ. ಅವರು ಸಿಂಹಾಸನ ಕೂತಿರ್ತಾರೆ, ರಾಷ್ಟ್ರಪತಿಯವರು ಕೂತ ಹಾಗೆ ನಡೆದ ಘಟನೆ ಹೇಳ್ತಾ ಇದ್ದೇನೆ. ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕೂತಿದ್ದಾರೆ, ಪಕ್ಕದಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರನ್ನು ಕೂತ್ಕೊಳಿಸಿದ್ದಾರೆ, ಯಾಕೆಂದರೆ ಅವರು ದೊಡ್ಡ ವ್ಯಕ್ತಿ. ಬರ್ತಾ ಇದ್ದಾಗ ಒಂದೊಂದೇ ಟಿ ವಿಯಲ್ಲಿ ಅಲ್ಲಿಯ ಇಡೀ ಜನ ಸಮುದಾಯ, ಪ್ರೈಮ್ ಮಿನಿಸ್ಟರ್ ಸಮೇತ ಕ್ಲಾಪ್ಸ್ ಪಡೀತಾರೆ. ಆ ಬರುವಂಥ ಗತ್ತು ಟಿ ವಿ ಸೈನಿಕರದ್ದು. ಬಂದದ್ದು ಯಾರು? ರಾಜಪೂತ್ ರೆಜಿಮೆಂಟ್, ಜಾಟ್ ರೆಜಿಮೆಂಟ್, ಸಿಖ್ ರೆಜಿಮೆಂಟ್, ಮೆಡ್ರಾಸ್ ರೆಜಿಮೆಂಟ್, ಗೂರ್ಖಾ ರೆಜಿಮೆಂಟ್, ಎಲ್ಲ ನಮ್ಮ ರೆಜಿಮೆಂಟ್ಸ್. ಕ್ಲಾಪ್ಸ್ ಬಡಿತಾ ಇದ್ದಾರೆ ಎಲ್ಲರೂ ಸಹ. ಪ್ರೈಮ್ ಮಿನಿಸ್ಟರ್ ಇವರು ನೋಡಿದರೆ ಗೋಪಾಲಕೃಷ್ಣ ಗೋಖಲೆ ಮೌನವಾಗಿ ಯಾವುದೋ ಒಂದು ಬೇಸರದಲ್ಲಿ ಕೂತಿದ್ದಾರೆ. ವೈ ಮಿಸ್ಟರ್ ಗೋಖಲೆ, ಯುವರ್ ಓನ್ ಪೀಪಲ್ ಆರ್ ಕಮಿಂಗ್, ವೈ ಆರ್ ನಾಟ್ ಕ್ಲಾಪಿಂಗ್ ಅಂತ ಪ್ರೈಮ್ ಮಿನಿಸ್ಟರ್ ಕೇಳ್ತಾರೆ. ಆಗ ನಿಧಾನವಾಗಿ ಹೇಳ್ತಾರೆ, ಮಿಸ್ಟರ್ ಪ್ರೈಮ್ ಮಿನಿಸ್ಟರ್, ಐ ಆಮ್ ರಿಸರ್ವಿಂಗ್ ಮೈ ಕ್ಲಾಪ್ಸ್ ಟು ದಿ ಲಾಸ್ಟ್ ಬ್ರಿಟಿಷ್ ರೆಜಿಮೆಂಟ್, ಕೊನೆಗೆ ಬರೋದು ಅವ್ರದ್ದೊಂದು ಗತ್ತು ಅದು, ಅದಕ್ಕೆ ನಾನು ಕ್ಲಾಪ್ಸನ್ನು ರಿಸರ್ವ್ ಮಾಡಿದ್ದೇನೆ ಅಂತ. ಕೂಡಲೇ ಪ್ರೈಮ್ ಮಿನಿಸ್ಟರ್ ಸುಮ್ಮನೆ ಕೂತ್ರೆ ಅವ್ರಿಗೆ ಗೊತ್ತಾಯ್ತು ಮನಸ್ಸಿನ ಬೇಸರ ಅಂದರೆ. ಇಷ್ಟು ಪವರ್ಫುಲ್ ಇದ್ದರೂ ಕೂಡ ನಮಗೇನು ಕಮ್ಮಿಯಾಗಿದೆ? ನ್ಯಾಚುರಲ್ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್ ಎಲ್ಲವೂ ಇರುವಾಗ ನಾವು ಪರಕೀಯರ ದಾಸ್ಯಕ್ಕೆ ಯಾಕೆ ಒಳಗಾದೆವು? ಕಾಲದ ಚಕ್ರ ಉರುಳ್ತಾ ಹೋದ ಹಾಗೆ ರಾಜರೆಲ್ಲ ಇನ್ನು ಹೋರಾಡುವಂಥ ಸ್ಥಿತಿಯಲ್ಲಿ ಇಲ್ಲ. ಜನ ಸಾಮಾನ್ಯರು ಹೇಳಬೇಕಾಗಿತ್ತು. ಇತಿಹಾಸ ಮಹಾನ್ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತದೆ, ಮಹಾನ್ ವ್ಯಕ್ತಿಗಳು ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ. ಗ್ರೇಟ್ ಪೀಪಲ್ ಕ್ರಿಯೇಟ್ ಹಿಸ್ಟ್ರಿ ಆ್ಯಂಡ್ ಹಿಸ್ಟರಿ ಕ್ರಿಯೇಟ್ಸ್ ಗ್ರೇಟ್ ಪೀಪಲ್ ಅಂತ. ರೈಲಿನ ಪ್ರಥಮ ದರ್ಜೆಯಿಂದ ದಬ್ಬಿದಂತಹ ಒಬ್ಬ ವ್ಯಕ್ತಿ ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡು ಕರಮ್ಚಂದ್ ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಒಬ್ಬರು ಯಕಶ್ಚಿತ್ ಬರ್ತಾರೆ ಭಾರತಕ್ಕೆ. ಇನ್ನು ಅಲ್ಲಿ ನಾನು ನಿಲ್ಲೋದಿಲ್ಲ, ಬೇಸರ. ಬಾಕಿಯವರಾದರೆ ಬ್ಯಾಂಡೇಜೆಲ್ಲ ಹಾಕ್ಕೊಳ್ತಿದ್ರು. ರೈಲಿಂದ ದಬ್ಬಿದಾಗ ಅವರ ಮನಸ್ಸಿಗೆ ಆಯಿತು ಏನೋ ಆಗಿದೆ ಅಂತ. ಇಲ್ಲಿ ಬಂದಾಗ ಒಂದು ವೇಳೆ ಸ್ವಾತಂತ್ರ್ಯ ಇರ್ತಿದ್ರೆ ಅವರು ಮಹಾತ್ಮ ಆಗ್ತಿರಲಿಲ್ಲ. ಆ ಪರಿಸ್ಥಿತಿ ಅವರಿಗೆ ಅವರನ್ನು ಗ್ರೇಟ್ ಆಗಿ ಮಾಡಿತ್ತು. ಚೌಪಾಟಿಯಲ್ಲಿ ಮುಂಬೈಯಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರ ಭಾಷಣ ಆಗ್ತಾಯಿತ್ತು. ಇವರು ಹತ್ತಿರ ಹೋದರು, ಭಾಷಣ ಎಲ್ಲ ಮುಗ್ದಂತೆ ಕೈ ಮುಗಿದ್ರು. ಕೇಳಿದರು, ಯಾರು ನೀವು ಅಂತ. ನಾನು ಹೀಗೆ ಲಾಯರ್ ಆಗಿದ್ದವ, ಅಲ್ಲಿಂದ ನನ್ನ ಘಟನೆ ಆಯಿತು, ಈಗ ಮಕ್ಕಳು ಬಂದಿದ್ದೇವೆ ನಾವಿಲ್ಲಿ, ಏನು ಮಾಡಬೇಕು? ನನಗೆ ಕೂಡ ನಿಮ್ಮೊಟ್ಟಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಬೇಕು ಅಂತ ಅನ್ನಿಸಿದೆ. ಯಾಕಂದರೆ ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ಟಿಕೆಟ್ ತೆಕ್ಕೊಂಡು ಪ್ರಥಮ ದರ್ಜೆಯಲ್ಲಿ ಹೋದ್ದಕ್ಕೆ ಅವರು ಆ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಎಷ್ಟಿತ್ತು ಅಂದರೆ, ನೀವು ಬ್ರೌನ್ ರೇಸ್, ಇನ್ನು ನನ್ನ ಮಟ್ಟಿಗೆ ಕೂತ್ಕೊಳ್ಳಿಕ್ಕಿಲ್ಲ ಅಂತ ಹಾಕಿದ್ರು. ಇದನ್ನು ಜಗತ್ತಿನಾದ್ಯಂತ ಹೋರಾಡಬೇಕು, ಭಾರತಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಬೇಕು ಅಂತ. ಅವ್ರು ಹೀಗೆ ನೋಡಿದರು. ಗೋಪಾಲಕೃಷ್ಣ ಗೋಖಲೆ ಅವರು ಹೇಳಿದರು, ನೀನು ಭಾರತವನ್ನು ನೋಡಿದ್ದೆ ಸರಿಯಾಗಿ, ಶುರುವಿಗೆ ನಿನಗೆ ಹೋರಾಟ ಮಾಡಬೇಕು ಅಂತ ಮನಸ್ಸಿದ್ರೆ. ಅವರು ರಾಜಕೀಯ ಗುರು ಮಹಾತ್ಮ ಗಾಂಧಿಗೆ. ಆಗ ಮಹಾತ್ಮ ಅಂತ ಅವರು ಹೇಳಿಸ್ಕೊಳ್ಳಿಲ್ಲ, ಬರೀ ಮೋಹನ್ ಚಂದ್ ಕರಮ್ಚಂದ್ ಗಾಂಧಿ. ಯಾತ್ತಿಗೂ ಇಂಗ್ಲೆಂಡ್ನಲ್ಲಿ ಹೋದರೆ ಒಂದು ರೂಮಲ್ಲಿ ಅಲ್ಲಿ ಬರೆದಿದ್ದಾರೆ, ಲಂಡನ್ನಲ್ಲಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಸ್ಟೇಡ್ ಇನ್ ದಿಸ್ ರೂಮ್ ವೆನ್ ಹಿ ವಾಸ್ ಎ ಸ್ಟೂಡೆಂಟ್ ಅಂತ ನನಗೆ ತೋರಿಸಿದ್ರು ನಮ್ಮ ಫ್ರೆಂಡ್ ಒಬ್ಬರು. ಹಾಗೆ ಅವರು ಸರಿ ಅಂತ ಹೇಳಿದರು. ಎಲ್ಲ ದೇಶ ಪರ್ಯಟನೆ ಮಾಡಿ, ಭಾರತ ಅಂದರೆ ಇಂಥದ್ದೇ ಗೊತ್ತಿಲ್ಲ ಅವರಿಗೆ, ಬಾಂಬೆ ಮಾತ್ರ ಗೊತ್ತಿಲ್ಲ, ಭಾರತವೇ ಬೇರೆ. ತಮಿಳುನಾಡಿಗೆ ಬರುವಾಗ ಅವರಿಗೆ ಅನ್ನಿಸಿತು ಅಲ್ಲಿಯ ಬಟ್ಟೆ ಭಾರಿ ಕಡಿಮೆ. ಇನ್ನು ನಾನು ಈ ಕೋಟ್ ತೆಗೆದೆ, ಟೈ ಬಿಚ್ಚಿದೆ, ಪ್ಯಾಂಟ್ ಇಲ್ಲ, ಬರೀ ಒಂದು ಇಲ್ಲಿಯವರೆಗೆದು ಮುಂಡು, ಅರ್ಧ ಒಂದು ಶಾಲು ಅಷ್ಟೇ, ಇನ್ನು ಮುಂದೆ ಇಷ್ಟೇ ಅಂತ ಹೇಳಿದರು. ಹಾಗೆ ಒಂದು ಕಠಿಣ ವ್ರತದ ರೂಪದಲ್ಲಿ ಮಹಾತ್ಮ
ಗಾಂಧಿಯವರು ಇನ್ನೂ ಕೂಡ ಮಹಾತ್ಮ ಆಗಿರಲಿಲ್ಲ. ಅವರನ್ನು ರವೀಂದ್ರ ಟ್ಯಾಗೂರ್ ಅವರು ಫಸ್ಟ್ ಟೈಮ್ ಕರೆದದ್ದು ಮಹಾತ್ಮ ಅಂತ. ಅಂತೂ ಆ ಹೋರಾಟದ ಸನ್ನಿವೇಶದಲ್ಲಿ ಆ ಸ್ವಾತಂತ್ರ್ಯದ ಕಿಚ್ಚಿನಲ್ಲಿ ಯಾವುದು ಬಂಗಾರ ಹೇಗೆ ಇದಾಗ್ತದೆ ಅದೇ ರೀತಿ ಎಷ್ಟೋ ಉದಾಹರಣೆಗಳನ್ನು ಕೊಡ್ಬೋದು. ಲಾಲಾ ಲಜಪತ್ ರಾಯ್ ಇರ್ಬೋದು, ಬಾಲಗಂಗಾಧರ ತಿಲಕರು ಕೂಡ. ಅವರ ಹತ್ರ ಒಬ್ಬರು ಪ್ರಶ್ನೆ ಕೇಳ್ತಾರೆ, ಒಂದು ವೇಳೆ ನಿಮ್ಮ ಜೀವಿತ ಕಾಲದಲ್ಲಿ ಸ್ವಾತಂತ್ರ್ಯ ಬಂದರೆ ನೀವು ಯಾವ ಮಿನಿಸ್ಟರ್ ಆಗಬೇಕು ಅಂತ. ಅವರು ಹೇಳಿದರು, ನಾನು ಗಣಿತ ಪ್ರಾಧ್ಯಾಪಕನಾಗ್ತೇನೆ, ನನ್ನದು ಜ್ಯೋತಿಷ್ಯ ಶಾಸ್ತ್ರ ಇದು ಆಸ್ಟ್ರಾನಮಿಯಿಂದ ಬಹಳ ಹುಷಾರವರು. ಆದರೆ ನಾನು ಇದಕ್ಕೆ ಯಾಕೆ ಬಂದಿದ್ದೇನೆ ಅಂತಂದರೆ ಯಾವ ಮಿನಿಸ್ಟರ್ ಆಗಲಿಕ್ಕಲ್ಲ, ನನ್ನ ಕರ್ತವ್ಯ ನನ್ನ ತಾಯಿಯ ಬಿಡುಗಡೆ, ನನ್ನ ಮಾತೃಭೂಮಿಯ ಬಿಡುಗಡೆ, ಅದಕ್ಕಾಗಿಲ್ಲದ್ರೆ ಅವರು ಗಣಿತ ಪ್ರಾಧ್ಯಾಪಕರಾಗ್ತಿದ್ರು. ಹಾಗೆ ಎಷ್ಟೋ ಮಂದಿ, ಇವನು ಸುಭಾಷ್ ಚಂದ್ರ ಬೋಸ್ ಕೂಡ 2 ಸಲ ಹಿಮಾಲಯಕ್ಕೆ ಹೋದವರು ಮನೆಯಿಂದ ಓಡಿ ತಪ್ಪಿಸಿ. ಆದರೆ ಆ ಸೆಳೆತ ಏನಿದೆ, ಅದಕ್ಕಾಗಿ ನಾನಾಗ ಹೇಳಿದೆ, ಹಿಸ್ಟರಿ ಕ್ರಿಯೇಟ್ಸ್ ಗ್ರೇಟ್ people like Mahatma Gandhi or Netaji Subhash Chandra Bose or Bhagat Singh or Chandrasekhar Azad, all the freedom fighters including Karnal Sadashiva Rao. ಆಗರ್ಭ ಶ್ರೀಮಂತ ಬಾಡಿಗೆ ಮನೆಯಲ್ಲಿ ಕೊನೆಗೆ ಅವರು ಕೊನೆ ಉಸಿರು ಎಳೆದರು. ಹಾಗೆ ಆ ಕರೆ ತಾಯಿ ಭಾರತಿದ್ದು. ಈ ಎಲ್ಲ ಹೋರಾಟಗಳು ನಡೆದು ಒಂದು ಹಂತಕ್ಕೆ ಬಂದಾಗ 1ನೇ ಮಹಾಯುದ್ಧ ಆಯಿತು, 2ನೇ ಮಹಾಯುದ್ಧ ಆಯಿತು. 2ನೇ ಮಹಾಯುದ್ಧದಿಂದಾಗಿ ಯಾರೆಲ್ಲ ದೊಡ್ಡ ದೊಡ್ಡ ಸಾಮ್ರಾಜ್ಯ ಕಟ್ಟಿದಂತಹ ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಬ್ರಿಟಿಷ್ ಎಂಪೈರ್ ಬುಡವೇ ಅಲುಗಿತು. ಆರ್ಥಿಕವಾಗಿ ಕುಸಿದರು. ಅವರು ವ್ಯಾಪಾರಿಗಳು ಲೆಕ್ಕಾಚಾರ ಮಾಡಿದರು, ಈ ಭಾರತವನ್ನು ನಾವು ಮುಂದುವರಿಸಿದರೆ ಆಡಳಿತ ನಮಗೆ ನಷ್ಟ ಜಾಸ್ತಿ, ಲಾಭ ಕಡಿಮೆ. ಅದೇ ಒಂದು ಲೆಕ್ಕಾಚಾರ ಅವರಲ್ಲಿ ಇತ್ತು. ಅಷ್ಟು ತನಕ ಬೇಕಾದರೆ ಸಂಪತ್ತನ್ನು ಕೊಂಡೋಗ್ತೀರಿ. ಇನ್ನು ಮುಂದೆ ಇಷ್ಟು ದೊಡ್ಡ ದೇಶದ ಅಡ್ಮಿನಿಸ್ಟ್ರೇಷನ್ ಬರುವ ರೆವೆನ್ಯೂ ಅವರಿಗೆ ಕಲೆಕ್ಟ್ರ್ ಅಂತ ಮೊದಲು ಕರೀತಾ ಇದ್ದು. ನಮ್ಮದು ಮೆಡ್ರಾಸ್ ಪ್ರಾವಿನ್ಸ್ ಇದ್ದದ್ದು, ಅವರಿಗೆ ಕಲೆಕ್ಟ್ರ್, ಪಂಚಾಯತ್ ಅಂತ ಈಗ ಮೊದಲು ಪಟೇಲರು, ಅವರು ತೆರಿಗೆ ಕೊಡಬೇಕು. ಜಾಗ ನಮ್ಮದು, ತೆರಿಗೆ ಅವರು ಹಾಕೋದು. ನಿಮಗೆ ಎಷ್ಟು ಕೊಡಲಿಕ್ಕೆ ಸಾಧ್ಯ ಉಂಟು ತೆರಿಗೆ, ಅಷ್ಟು ಜಾಗ ನಿಮ್ಮದೇ, ಪಟ್ಟ ಮಾಡಿಕೊಳ್ಳಿ. ಆಗೋದಿಲ್ವ ನೀವು ಒಕ್ಕಲು, ಅವನಿಗೆ ಹಣ ಕೊಡಲಿಕ್ಕಿಲ್ಲ, ಪಾಪ ಅವನಿಗೆ ಗತಿ ಇಲ್ಲ, ನಿರ್ಗತಿ ಅಂತ ಅವನಿಗೆ ಒಕ್ಕಲು. ಯಾರಿಗೆಲ್ಲ ಸಾಧ್ಯ ಉಂಟು ಅವರೆಲ್ಲ ಪಟೇಲರಿಗೆ ಕೊಡಿ. ಪಟೇಲರಿಂದ ಅಮಲ್ದಾರ್, ಅಲ್ಲಿಂದ ಕಲೆಕ್ಟ್ರು ಹೋಗ್ತದೆ ಇಂಗ್ಲೆಂಡಿಗೆ. ಇದೆಲ್ಲ ಲೆಕ್ಕಾಚಾರ ಮಾಡಿದರು. ಇನ್ನೂ ಕಷ್ಟ ಅಂತ. 2ನೇದಾಗಿ ಎಲ್ಲ ಆಫ್ರಿಕಾದ ಮತ್ತು ಏಷ್ಯಾದ ರಾಷ್ಟ್ರಗಳಲ್ಲಿ ಸ್ವಾಭಿಮಾನ ಬೆಳೀತಾ ಬಂತು. 2ನೇ ಮಹಾಯುದ್ಧದಲ್ಲಿ ಆರ್ಥಿಕವಾಗಿ ಸಂಪೂರ್ಣ ನೆಲಕಚ್ಚಿತ್ತು ಎಲ್ಲ, ಇಂಗ್ಲೆಂಡ್ ಸಮೇತ. ಒಂದೇ ದಿನದಲ್ಲಿ 200 ಏರೋಪ್ಲೇನ್ಸ್ ಜರ್ಮನಿಯಿಂದ ಬಂದು ಇಂಗ್ಲೆಂಡಿನ ಮೇಲೆ ಅಟ್ಯಾಕ್ ಮಾಡಿದೆ. ಮುಗಿಸ್ತೇವೆ ಅಂತ ಹಿಟ್ಲರ್ ಹೇಳುತ್ತಿದ್ದ. ಆಗ್ತಿತ್ತು, ಯಾರಿಗೂ ಗೊತ್ತು. ಸ್ವಲ್ಪ ಬದಲಾವಣೆ ಆದದ್ದು, ಅದರದ ಬಗ್ಗೆ ನಾನು ಹೇಳಿಕೊಳ್ಳುವುದಿಲ್ಲ. ಇನ್ನೂ ಕೂಡ ಈ ಭಾರತದ ಸಂವಿಧಾನದ ಬ್ಯಾಕ್ಗ್ರೌಂಡ್ ಹೇಗಿತ್ತಂದರೆ, ಒಂದು ಕಡೆಯಲ್ಲಿ ವಿಶ್ವಸಂಸ್ಥೆ ಶುಭಾರಂಭಗೊಂಡಿತು. ಅವರು ಹೇಳಿದರೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಎಲ್ಲ ರಾಷ್ಟ್ರಗಳು ಸ್ವತಂತ್ರ ಆಗಬೇಕು. ಸಾಮ್ರಾಜ್ಯಶಾಹಿತ್ವ, ಅದೇ ರೀತಿ ವಸಾಹತುಶಾಹಿತ್ವ, ಇಂಪೀರಿಯಲಿಸಮ್ ಆ್ಯಂಡ್ ಕೊಲೋನಿಯಲಿಸಮ್ ಹ್ಯಾವ್ ಹ್ಯಾಡ್ ದೇರ್ ಸ್ವ್ಯಾನ್ ಸಾಂಗ್. ಮುಗೀತು ಅಲ್ಲಿಗೆ. ಔಟ್ ಆಫ್ ದಿ ಊಂಬ್ ಆಫ್ ದಿ ಓಲ್ಡ್ ವರ್ಲ್ಡ್ ನ್ಯೂ ವರ್ಲ್ಡ್ ಎಮರ್ಜ್ಡ್ ಬಿಕಾಸ್ ಆಫ್ ವರ್ಲ್ಡ್ ವಾರ್ ಸೆಕೆಂಡ್. ಆ 2ನೇ ಮಹಾಯುದ್ಧ ಯಾವಾಗಲೂ ಯುದ್ಧ ಒಳ್ಳೆಯದಲ್ಲ, ಆದರೆ 39ರಲ್ಲಿ 1939 ಪ್ರಾರಂಭ ಆಗಿ 45ರವರೆಗೆ ಸುದೀರ್ಘವಾಯ್ತಲ್ಲ, ಆಗ ಇಡೀ ಪಲ್ಲಟ ಆಗಿ ಎಲ್ಲ ಯುರೋಪಿನ ಅವರ ಪ್ರಾಬಲ್ಯ ಕುಸಿತು. ಈ ಕಡೆಯಿಂದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಇನ್ನೊಂದು ಕಡೆಯಲ್ಲಿ USSR, 2 ಪ್ರಬಲ ರಾಷ್ಟ್ರಗಳು. ಅದು ಬೇರೆ ಯಾರು ತಲೆ ಎತ್ತುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಕಡೆಯಿಂದ USSR ಹೇಳಿತು ಅವ್ರದ್ದು ಕಮ್ಯುನಿಸ್ಟ್ ಬಣ. ಭಾರತ ಬಡ ರಾಷ್ಟ್ರ, ಇವತ್ತಲ್ಲ ನಾಳೆ ಅವರು ಕಮ್ಯುನಿಸ್ಟರ್ ಆಗ್ತಾರೆ, ಹಾಗಾಗಿ ನಮಗೆ ಒಂದು ಸಪೋರ್ಟಿಂಗ್ ಸೆಟಲೈಟ್ ಸಿಗ್ತದೆ ಅಂತ ಅವರ ಲೆಕ್ಕಾಚಾರ. ಈ ಕಡೆಯಿಂದ ಅಮೇರಿಕಾ ಡೆಮೋಕ್ರೆಟಿಕ್ ಕಂಟ್ರಿ ಆದರೆ ನಮಗೊಂದು ಬಾಲಂಗೋಚಿ ಅಂತ ಹೇಳ್ತೇವಲ್ಲ, ಅವರೊಟ್ಟಿಗೆ ಹೀಗೆ ಹಿಡ್ಕೊಂಡು ಹೋಗೋದು ಹಾಗೆ. ಸೊ ಇಡೀ 1945ರಲ್ಲಿ 2ನೇ ಮಹಾಯುದ್ಧ ಮುಕ್ತಾಯದ ವೇಳೆಯಲ್ಲಿ ಜಗತ್ತು ಆಯಿತು. ಎಲ್ಲಿಯವರೆಗೆ ಅಂದರೆ ಜರ್ಮನಿಯನ್ನು ಡಿವೈಡ್ ಮಾಡಿ, ಅರ್ಧ ಜರ್ಮನಿ ಕಮ್ಯುನಿಸ್ಟ್, ಅರ್ಧ ಜರ್ಮನಿ ಅದಕ್ಕೆ ಬರ್ಲಿನ್ ವಾಲ್ ಹಾಕಿದರು. ಅಷ್ಟು ಜೋರಿತ್ತು ಎಲ್ಲ. ಅಂತೂ ಅವರು ಇಬ್ಬರು ಕೂಡ ಇಂಗ್ಲೆಂಡಿಗೆ ಒತ್ತಾಯ ಮಾಡಿದರು, ಕೊಡಿ ಭಾರತಕ್ಕೆ ಸ್ವಾತಂತ್ರ್ಯ. ಯಾಕೆಂದರೆ ಅವರ ಲೆಕ್ಕಾಚಾರ ಬೇರೆ, ಅವರಿಗೆ ಲಾಭ ಆಗಬೇಕು, ನಮ್ಮ ಇದು ಮೇಲ್ಮೇಲ ಇದೆಲ್ಲ ಆಗಿ. ಅದರ ಮಧ್ಯದಲ್ಲಿ ಇಲೆಕ್ಷನ್ ಆಯಿತು ಇಂಗ್ಲೆಂಡಲ್ಲಿ. ಪ್ರಜಾಪ್ರಭುತ್ವದ ಆಧಾರದಲ್ಲಿ ಇಲೆಕ್ಷನ್ ಆದಾಗ
ವಿನ್ಸ್ಟನ್ ಚರ್ಚಿಲ್ ಹೇಳಿದ, ನನ್ನ ಸಮಯದಲ್ಲಿ ನಾನು ಬ್ರಿಟಿಷ್ ಎಂಪೈರ್ಗೆ ಮೊಳೆ ಹೊಡೆಯುವುದಿಲ್ಲ, ನಾನು ಅದನ್ನು ಉಳಿಸಿಕೊಳ್ತೇನೆ, ಭಾರತಕ್ಕೆ ಸ್ವಾತಂತ್ರ್ಯ ಇಲ್ಲ. ಅದೃಷ್ಟವಶಾತ್ ಸೋತ, ಇಲ್ಲಿ ಲೇಬರ್ ಪಾರ್ಟಿ ವಿನ್ ಆಯಿತು. ಕ್ಲೆಮೆಂಟ್ ಅಟ್ಲಿ ಹೇಳಿದರು, ನಾವು ಚುನಾವಣಾ ಸಂದರ್ಭದಲ್ಲಿ ಹೇಳಿದ ಪ್ರಕಾರವೇ ಭಾರತದ ಸ್ವಾತಂತ್ರ್ಯ ಶತಸಿದ್ಧ ಅಂತ ಪಾರ್ಲಿಮೆಂಟಿನ ಒಳಗೆ ಹೌಸ್ ಆಫ್ ಕಾಮನ್ಸ್ನಲ್ಲಿ ಹೇಳಿದರೆ ಅದು ರೆಕಾರ್ಡ್ ಆಗ್ತದೆ. ಆ ರೀತಿಯಲ್ಲಿ ಡಿಕ್ಲೇರ್ ಆಯಿತು. ಇನ್ನು ಯಾವಾಗ ನೀವು ತೆಕ್ಕೊಳ್ತೀರಿ ನಿಮಗೆ ಬಿಟ್ಟದ್ದು ಅಂತ ಪಾಸ್ ಆಯಿತು. ಜುಲೈ 15ಕ್ಕೆ ಕೇವಲ 10 ದಿವಸದೊಳಗೆ ಆ್ಯಕ್ಟ್ ಆಯಿತು. ರಾಣಿ ಅವರ ಸಿಗ್ನೇಚರ್ ಬಿತ್ತು. ಅಂತೂ ಈ ರೀತಿಯಲ್ಲಿ ರಾಯಲ್ ಅದಕ್ಕೆ ಸಿಗ್ನೇಚರ್ ಆಗಿ ಮೊಹರ ಆಯಿತು. ಅದರ ಒಟ್ಟೊಟ್ಟಿಗೆ ಭಾರತ ವಿಭಜನೆ ಆಯಿತು. ನಮ್ಮೊಟ್ಟಿಗೆ ಅವರು ಕೂತ್ಕೊಳ್ಳಿಲ್ಲ, ಸಂವಿಧಾನ ರಚನಾ ಸಭೆಯಲ್ಲಿ ಅವರು ಬರಲಿಲ್ಲ. ಅಂತೂ ಭಾರತದ ಸುಂದರವಾದಂತಹ ಹೊಸ ನವಯುಗಕ್ಕೆ ಸ್ಥಾಪನೆ ಆಗಬೇಕು, ಆ ಒಂದು ಅಡಿಗಲ್ಲು ಹಾಕಬೇಕು ಅಂತ 1946 ಡಿಸೆಂಬರ್ 9ಕ್ಕೆ ಸತ್ಯನಾರಾಯಣ ಸಿನ್ಹಾ ಅಂತ ಹೇಳುವವರು ಕೂತ್ಕೊಂಡ್ರು. ಫ್ರೆಂಚ್ ಕ್ರಮದಲ್ಲಿ ಸೀನಿಯರ್ ಮೋಸ್ಟ್ ಬಂದು ಕೂತ್ಕೊಳ್ಬೇಕು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸುಮಾರು 300 ಮಂದಿ, ಎಕ್ಸಾಕ್ಟ್ ನಂಬರ್ ಹೇಳಬೇಕಾದ್ರೆ 299 ಮಂದಿ. ಅದರಲ್ಲಿ ಡಿಸೆಂಬರ್ 11ಕ್ಕೆ ಇಲೆಕ್ಟ್ ಆಯಿತು ಯುನಾನಿಮಸ್ ಆಗಿ. ಬಾಬು ರಾಜೇಂದ್ರ ಪ್ರಸಾದ್ ಅವರು ಗೌರವದ ಅಧ್ಯಕ್ಷ ಸ್ಥಾನವನ್ನು ಕೂತ್ಕೊಂಡ್ರು. ಆ ನಂತರ ಸುಮಾರು ಕಮಿಟಿಗಳು 17 ಮತ್ತು ಉಪಸಮಿತಿಗಳು ಒಟ್ಟು ಹಾಗೂ 22 ಕಮಿಟಿಗಳಾಯಿತು. ಅವರವರ ಕಾರ್ಯ ಪ್ರಾರಂಭ ಮಾಡಿದರು. ಅಂತೂ ಒಟ್ಟಿಗೆ 2 ವರ್ಷ 11 ತಿಂಗಳು 18 ದಿವಸಕ್ಕಾಗುವಾಗ ನಮ್ಮ ಕಾನ್ಸ್ಟಿಟ್ಯೂಷನ್ ರೆಡಿ. ಅದು ಬರವಣಿಗೆಯಲ್ಲಿ ಇಲ್ಲ, ಬರವಣಿಗೆಯಲ್ಲೇ ಇದೆ, ಅದು ಪ್ರಿಂಟ್ ಆಗಲಿಲ್ಲ. ಪ್ರೇಮನಾರಾಯಣ್ ದಾಯ್ಜಾ ಅಂತ ಹೇಳುವವರ ಕೈ ಬರಹದಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇದೆ. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಪ್ರಿಂಟ್ ಆಗಲಿಲ್ಲ. ಅದರಲ್ಲಿ ರಾಮಾಯಣದ ಇದರಲ್ಲಿ ಚಿತ್ರಗಳು ಕೂಡ ಬೆಂಗಾಲಿ ಕೆಲವರು ಸುಮಾರು ಜನ ಸೇರಿ ಅವ್ರ ಚಿತ್ರಗಳನ್ನು ರಾಮಾಯಣದ ಕೂಡ ಅದನ್ನು ಬಿಡಿಸಿದ್ದಾರೆ. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಾರ್ಲಿಮೆಂಟಿನ ಅಲ್ಲಿ ಇಟ್ಟಿದ್ದಾರೆ. ಹೀಗೆ ನಮ್ಮ ಸಂವಿಧಾನ ವಿಶ್ವದ ಅತ್ಯಂತ ಸುದೀರ್ಘವಾದಂತಹ ಒಂದು ಸಂವಿಧಾನ ಅಂತ ನಾವು ಹೇಳುವಲ್ಲಿಗೆ ಇತಿಹಾಸದ ಒಂದು ಭಾಗವನ್ನು ಸಂವಿಧಾನ ಹೇಗೆ ಉದಿಸಿ ಬಂತು ಅಂತೇಳಿ. ಮಾತರಂ ವಂದೇ ಮಾತರಂ ವಂದೇ